ದುಡ್ಡಂತೂ ಯಾರ್ಯಾರನೋ ಕೇಳಿದೆ, ಎಲ್ಲೂ ಇಲ್ಲ ಇಲ್ಲ ಇಲ್ಲ, ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಅಂದರು. ಅದಕ್ಕೆ ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಅದಕ್ಕೆ ನನ್ನ ಹತ್ರ ಒಂದು ಕೊಳ್ಚೇನು ಅಂತದ್ದು ಐತೆ, ನನ್ನ ಗಂಡಗೆ ಕೊಟ್ಟಿರೋದನ್ನು ತಗೊಂಡೋಗಿ ಮಾರ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋಣ, ಥೂ, ಎಂಥ ಕೆಲಸ ಮಾಡ್ಕೊಳಂಗಾಯ್ತು. 50,000 ದುಡ್ಡು ಉಂಡಂಗಲ್ಲ ತಿಂದಂಗಲ್ಲ, ಸುಮ್ಮನೆ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತೈತಲ್ಲಪ್ಪ. 50,000 ರೂಪಾಯಿ ದುಡ್ಡು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ. ಇವತ್ತೊಂದಿನ ಟೈಮ್ ಐತೆ, ಇವತ್ತು ಸಾಯಂಕಾಲದೊಳಗಾಗಿ, ಇವತ್ತು ಸಾಯಂಕಾಲ ಇಲ್ಲ ನಾಳೆ, ನಾಳೆ ಒಂದಿನ ಟೈಮ್ ಐತೆ ಅನಿಸುತ್ತೆ. ನಾನು ಇವತ್ತು ನಾಳೆ ಒಳಗಾಗಿ ಕೊಟ್ಬಿಡ್ಬೇಕು ದುಡ್ಡ. ಬೇಜಾರಾಗುತ್ತೆ ನೆನಪು ಮಾಡಿಕೊಂಡ್ರೆ. 50,000 ದುಡ್ಡು ಎಲ್ಲಾದರೂ ನನ್ನ ಮಗನಿಗೆ 50 ರೂಪಾಯಿ ಕುಡಿಯೋಕ್ಕೆ, 100 ರೂಪಾಯಿ ಕೊಡೋಕ್ಕೆ ಗೋಳಾಡ್ತೀವಿ. ಈಗ 50,000 ರೂಪಾಯಿ ದುಡ್ಡು ತಗೊಂಡೋಗಿ ಅವ್ರಿಗೆ ಕೊಡ್ಬೇಕಂತಂದ್ರೆ ಹೆಂಗಪ್ಪ ಸಾಧ್ಯ ಇದು? ಏನತ್ತೆ ಅಷ್ಟು ಡೀಪಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಅಷ್ಟೊಂದು ದುಡ್ಡು ತಗೊಂಡೋಗಿ ಹೆಂಗಪ್ಪ ಕೊಡೋದು ಅವ್ರಿಗೆ 50,000 ರೂಪಾಯಿ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡೋದು, ತುಂಬ ಬೇಜಾರಾಗ್ತೈತೆ. 50,000 ರೂಪಾಯಿ ದುಡ್ಡು ಕಳ್ಕೊಂತೀನಲ್ಲಪ್ಪ ಅಂತ. ಬಿಡತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಹುಷಾರಿರಲಿಲ್ಲ, ಯಾವುದೋ ಹಾಸ್ಪಿಟ್ಲಿಗೆ ಇಟ್ಟು ಬಂದೆ ಅಂತ ತಿಳ್ಕ, ಇನ್ನೇನು ಮಾಡೋದು? ಅಲ್ಲ ಕಣೆ, ನೆನ್ನೆ ಏನೋ ಅವಳು ಪದ್ಮ ಮಾಡಿದ್ಲಂತೆ, ನಿನಗೆ ಕರ್ಕೊಂಡು ಹೋಗ್ತಾ ಇದ್ದ ನಮ್ಮಣ್ಣ. ಅದಕ್ಕೇ ಬಂದು ಮಗಳನ್ನ ವಾಪಸ್ ಕರ್ಕೊಂಬಂದು ಈ ರೀತಿ ಎಲ್ಲ ಇದು ಮಾಡಿದ್ರು. ಅದಕ್ಕೆ ನಾನು ಅವಳು ಕಿಟಕಿಗೆ ಹೇಳೋಣ ಅಂತ ಹೋದೆ. ಹೊಡೆದ್ಲು. ನಮ್ಮಣ್ಣ ಅಂತೂ ಬಿಡಲ್ಲ, ಹಾಗೆ ಆಗ್ತಾನೆ ನೋಡಿ. ನಮ್ಮಣ್ಣನ ಎದ್ರಕೊಂಡು ಅವ್ರು ಯಾರೂ ಉದ್ಧಾರ ಆಗಲ್ಲ. ನಮ್ಮಣ್ಣ ಮದುವೆ ಹಾಗೆ ಆಗ್ತಾನೆ, ಅವನಿಗೆ ಗೊತ್ತೈತೆ ಹೆಂಗೆ ಆಗಬೇಕು ಅನ್ನೋದು. ಅವಳಮ್ಮಾದ್ರೂ ಆಗಾಳು. ಅವಳನ್ನ ಯಾಕೆ ಹೋಗಿರೋಳ್ನಾಲೆ ಬ್ಯಾಗ್ ತಗೊಂಡು ಹೋಗಿರೋಳನ್ನ ಕರ್ಕೊಂಬಂದವ್ರು ಇವರು. ಸುಮ್ಮನೆ ರಾಜಿ, ನಮ್ಮಣ್ಣ ಬಿಡಲ್ಲ. ನಮ್ಮಣ್ಣ ಎಂಥವನು ಅಂತ ಗೊತ್ತಿಲ್ಲ. ಅವರೆಲ್ಲಿ ಪಾತಾಳ್ದಾಗ ಅಡಕ್ಕೆ ಸಿಕ್ಕಿದ್ರು ಬಿಡಲ್ಲ ನಮ್ಮಣ್ಣ. ತಗೊಂಡೋಗಿ ಮದುವೆ ಆಗೋ ಅಂಥ ಕೆಪಾಸಿಟಿ ಐತೆ. ಇವಾಗಿನ ಜಸ್ಟ್ ಫೋನ್ ಮಾಡಿದ್ದ, ಬರ್ತಾಯಿದ್ದೀನಿ ಊರಿಗೆ ಅಂತ ಅಂದ. ಅವನೇನಿಲ್ಲ, ಸರ್ಯಾಗೆ ಯಾರಿಗನಾಗಲಿ ಸರ್ಯಾಗಿ ಉತ್ತರ ಕೊಟ್ಟು ಬಿಡ್ತಾನೆ. ಸರ್ಯಾಗೆ ಇನ್ನೊಂದು ಅರ್ಧ ಗಂಟೆ ಬರ್ತಾನೆ ನೋಡಿ. ಸರ್ಯಾಗೆ ಅವ್ರ ಕಣ್ಣೆರಿಗೆ ಹೊಡೆದವ್ರನ್ನ ಎಳ್ಕೊಂಡು ಹೋಗ್ಬಿಡ್ತಾನೆ ಆ ಹುಡುಗಿನ. ಅವ್ರ ಕಣ್ಣೀರಿಗೆ ಸರ್ಯಾಗಿ ಅವ್ರಿಗೆ ಹೊಡೆದೇ ಎಳ್ಕೊಂಡು ಹೋಗ್ತಾನೆ ಅವನು. ಬಿಡಲ್ಲ ಅವನೆಂತ ನಮ್ಮಣ್ಣ. ಹೇಳಿದಾನೆ, ಇವಾಗ ಬರ್ತೀನಿ, ಬಂದು 4 ತೀಡಿ ಎಳ್ಕೊಂಬರ್ತೀನಿ, ಅವ್ರನ್ನೆಲ್ಲ ಹೊಡೆದು ಅವ್ರ ಎದುರಿಗೆ ಕರ್ಕೊಂಡು ಹೋಗ್ತೀನಿ, ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ತಿದ್ದೆ. ಅದಕ್ಕೆ ಬೇಡ, ರಾಜರೋಷವಾಗಿ ಅವ್ರ ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗ್ತೀನಿ ನೋಡು ಅವಳನ್ನ ಅಂತ ಹೇಳಿದಾನೆ ನಮ್ಮಣ್ಣ. ಬರ್ತಾನೆ ಇವಾಗ ಬಂದು ನೋಡಿ ಹೆಂಗೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ. ನೋಡಮ್ಮ, ಆ ಹುಡುಗಿನ ಕರ್ಕೊಂಡೋಗಿ ಕೂಡಾಕಿರೋದು. ಅವಳೆಂತ ಪದ್ಮಿ ಹೇಳು, ಒಳ್ಳೆಳಲ್ಲ, ಒಳ್ಳೆಳಲ್ಲ. ಅವಳಿಗೆ ಮಾನ ಮರ್ಯಾದೆ ಇರೋಳಾಗಿದ್ರೆ ಇಂಥ ಬದುಕು ಮಾಡ್ತಿರ್ಲಿಲ್ಲ ಪದ್ಮಿ ಅನ್ನಂಬಾಳು. ಅವಳು ಎಲ್ಲ ಈ ರೀತನ ಮಾತು ಕೇಳ್ತಾಳೆ. ಆ ರೀತ ಅನ್ನೋಳು ಇಲ್ಲದೆಲ್ಲ ಹೇಳ್ಕೊಡ್ತಾಳೆ. ಆ ರೀತನ ಮಾತು ಕೇಳ್ಕೊಂಡು ಮಾತಾಡ್ತಾಳೆ. ಒಬ್ರು ಮಾತು ಕೇಳ್ಕೊಂಡು ಮಾತಾಡಲಿ ಅದೆಷ್ಟು ಅವಳಿಗೆ ಗೊತ್ತಾಗುತ್ತೆ. ನಾನೊಬ್ರು ಮಾತು ಕೇಳ್ಕೊಂಡು ಮಾತಾಡೋದಕ್ಕೆ ಸರಿಯಾಗಿ ಆಯ್ತಲ್ಲಪ್ಪ ನನಗೆ ಮರ್ಯಾದೆ ಅಂತೇಳಿ ಅವಳೇ ಅನುಭವಿಸ್ತಾಳು ಅಂತಲ್ಲ ಒಂದಿನ ನೋಡ್ತಾ ಇರು. ಅಮ್ಮಣ್ಣ ಅವ್ರ ಕಣ್ಣೆದ್ರಿಗೆ ಎಳ್ಕೊಂಡು ಹೋಗ್ತಾನೆ ನೋಡಿ. ಇವಾಗ ಬಂದ್ಬಿಟ್ಟು ಸರ್ಯಾಗಿ ಎಳ್ಕೊಂಡು ಹೋಗ್ತಾನೆ. ಫೋನ್ ಬರ್ತೈತೆ ನೋಡಿ, ಅವಾಗಿಂದ ಬುಡ್ಕೊಂತೈತಮ್ಮ. ಯಾರೋ ಫೋನ್ ಮಾಡ್ತಾರೆ. ನಮ್ಮ ಅಣ್ಣನೇ ಅನ್ಸುತ್ತೆ. ಬರ್ತಾ ಇದ್ದಾನೆ ಇವಾಗ, ಬಂದು ಬಿಡ್ತಾನೆ ಈಗ ಇನ್ನೊಂದು 5 ನಿಮಿಷದೊಳಗೆ ನೋಡು. ಬಂದು ಎಳ್ಕೊಂಡೋಗಿ ಅವ್ರ ಮುಂದೆನೇ ಎಳ್ಕೊಂಡೋಗಿ ಮದುವೆ ಆಗ್ಬಿಡ್ತಾನೆ. ಅದು ಯಾರು ಮಾತಾಡಮ್ಮ, ಫೋನ್ ಬರ್ತೈತೆ, ಮಾತಾಡ, ಆಮೇಲೆ ಮಾತಾಡುವಂತೆ. ಹಲೋ 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 ಜೀವಿತಾ, ನಾನು ಕಣೆ, ನಿಮ್ಮ ಅಮ್ಮಯ್ಯ. ಯಾಕಮ್ಮ, ಏನಾಯ್ತಮ್ಮ? ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಕಣೆ, ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಏನು ಹೇಳ್ತಾ ಇದೀಯಮ್ಮ? ನೀನು ಹೇಳ್ತಾ ಇರೋದು ನಿಜಾನಾ? ಇವಾಗಿನ ಊರಿಗೆ ಬರ್ತೀನಿ ಅಂತೇಳಿ ಫೋನ್ ಮಾಡಿದ್ದ? ಓನಮ್ಮ, ಇಲ್ಲೇನೆ ನಮ್ಮೂರಾಗೇನೆ ಇಲ್ಲಿ ನಾಯಿ ಅಡ್ಡ ಬಂದ್ಬಿಟ್ಟು ಬಿದ್ದುಬಿಟ್ಟವನೆ. 2 ಕಾಲು ನೋವಾಗಿದ್ದಾವೆ. 2 ಕಾಲು ಓಡಾಡಕ್ಕೆ ಬರಲ್ಲ, ಎದ್ದಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಎದ್ದಳಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿಲ್ಲ ಅವನಿಗೆ. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. 2 ಕಾಲು ಏನಾಗಿದ್ದಾವೆ ಏನೋ, ಒಟ್ಟಿನಲ್ಲಿ ಓಡಾಡೋಕ್ಕೆ ಬರ್ತಿಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಬಂದುಬಿಡು ಜೀವಿತಾ, ಬೇಗ ಬಂದುಬಿಡು ನೀನು. ನನಗೆ ಒಬ್ಬಳೇ ಇಲ್ಲಿ ಆಗ್ತಾಯಿಲ್ಲ. ಇವಾಗಿನ ಅಮ್ಮ ನಾನು ಆ ಹುಡುಗಿನ ಹೋಗಿ ಎತ್ತಾಕೊಂಡು ಬರ್ತೀನಮ್ಮ ಅಂತ ಹೇಳಿ ಜೋರಾಗಿ ಅವನು ಟೆನ್ಷನ್ ಮಾಡ್ಕೊಂಡು ಬಂದ. ಗಾಡೀಲಿ ಜೋರಾಗಿ ಹೋಗ್ತಾ ಇದ್ದ, ಸರಿಯಾಗಿ ಬಿದ್ದುಬಿಟ್ಟು ಕಾಲೆರಡೂ ಮುರಿದಿದ್ದಾವೆ ಅಂತ ಅನ್ನಿಸ್ತೈತೆ ಕಣೆ ಜೀವಿತಾ ನನಗೆ. ಅಯ್ಯೋ, ಎಂಥ ಕೆಲಸ ಆಯಿತು ಅಮ್ಮ, ಎಂಥ ವಿಷಯ ಹೇಳ್ತಾ ಇದೆಯಾ? ನನಗೆ ತುಂಬ ಬೇಜಾರಾಗ್ತೈತೆ ವಿಷಯ ಕೇಳಿಬಿಟ್ರೆ. ಅಪ್ಪ, ತುಂಬ ಬೇಜಾರಾಗ್ತೈತೆ ಅಮ್ಮ, ನನಗೆ ತುಂಬ ಬೇಜಾರಾಗ್ತೈತೆ. ತುಂಬ ಬೇಜಾರಾಗ್ತೈತೆ ಕಣಮ್ಮ, ನನಗೆ ತುಂಬ ಬೇಜಾರಾಗ್ತೈತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತೀವಿ, ಬೇಗ ಬಂದುಬಿಡಮ್ಮ, ಬೇಗ ಬಂದುಬಿಡು. ನನಗೆ ಮಾತಾಡೋಕ್ಕಾಗ್ತಿಲ್ಲ, ಬೇಗ ಬಂದುಬಿಡು. ಅಯ್ಯೋ ಅಣ್ಣ, ಯಾಕೆ, ಏನಾಯ್ತಂತೆ? ಹೆಂಗಾಯ್ತಂತೆ ಆಕ್ಸಿಡೆಂಟು? ಗೊತ್ತಿಲ್ಲ ಅಂತೆ. ಹೆಂಗಾಯ್ತು ಅಂತ ಏನೋ ನಾಯಿ ಅಡ್ಡ ಬಂದ್ಬಿಟ್ಟು ಅವನು ಫಾಸ್ಟಾಗೆ ನಮ್ಮಮ್ಮ ಹತ್ರ ಹೇಳಿ, ನಾನಮ್ಮ ಅವಳು ಮದುವೆ ಹಾಕಿ ಹಾಕ್ತೀನಿ ಅಂತ ಹೇಳಿ
ಫಾಸ್ಟಾಗಿ ಬರ್ತಿದ್ನಂತೆ. ಎಲ್ಲೋ ನಾಯೋ ಏನೋ ಅಡ್ಡ ಬಂದ್ಬಿಟ್ಟು ಅಲ್ಲೇ ನಮ್ಮೂರ ಹತ್ರ ಆಕ್ಸಿಡೆಂಟ್ ಆಗ್ಬಿಟ್ಟೈತಂತೆ ನಮ್ಮ ಅಣ್ಣನಿಗೆ. ಎರಡು ಕಾಲು ಓಡಾಡಕ್ಕೆ ಬರೋದಿಲ್ಲ ಅಂತೇಳಿ ತುಂಬ ನೋವು ಅಂತ ಇದ್ದಾನಂತೆ. ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೈತಂತೆ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅತ್ತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಮ್ಮ ಅಮ್ಮನ ಹತ್ರ ದುಡ್ಡು ಐತೋ ಇಲ್ವೋ, ಏನಾದರೂ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಗಿಟ್ಟಿದ್ರೆ ಕೊಟ್ಬಿಡಿ. ಅಯ್ಯೋ ನೀನೇ ನೋಡಿದ್ಯಮ್ಮ, ನಾನೇ 50,000 ಕೊಡೋಕ್ಕೆ ಹೆಂಗೆ ಎಲ್ಲಿ ತಗೊಂಬರೋಣಪ್ಪ ಅಂತೇಳಿ ಪರದಾಡ್ತಾ ಇದ್ದೀವಿ ಅದು ದುಡ್ಡು ಕೊಡೋಕ್ಕೆ. ಅಂಥದ್ರಲ್ಲಿ ನಾವು ಎಲ್ಲಿಂದ ತಗೊಂಬಂದು ಕೊಡಲಿ? ಎಂಥ ಕೆಲಸ ಆಯ್ತು ಇವಾಗ ಪದ್ಮಾರ್ಗೆ ಭಾಳ ಖುಷಿ ಆಗ್ಬಿಡುತ್ತೆ. ಹೋಗತ್ತ, ಎಂಥ ಕೆಲಸ ಆತಮ್ಮ. ಇವಾಗಿನ್ನ ಫೋನ್ ಮಾಡಿದ್ದ ನಮ್ಮ ಅಣ್ಣ, ಬರ್ತಾ ಇದ್ದೀನಿ ಕಣಮ್ಮ, ಅವ್ರ ಕಣ್ಣೆದ್ರಿಗೆ ತಗೊಂಬತ್ತೀನಿ, ಅವ್ರ ಕಣ್ಣೆದ್ರಿಗೇನೆ ನೋಡಿ ಇವಾಗ ಬಂದ್ಬಿಟ್ಟು ಅವ್ರ ಕಣ್ಣೆದ್ರಿಗೆ ಕರ್ಕೊಂಡು ಬರ್ತೀನಿ, ನೀನೇನೇನು ಚಿಂತೆ ಮಾಡಬೇಡ ಅಂತ ಇವಾಗಿನ ಜಸ್ಟ್ ಈಗಿನ ಫೋನ್ ಮಾಡಿದ್ದ. ನನಗಿನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏನಾಯ್ತು? ಅವ್ರ ಅಣ್ಣಗೆ ಪಾಪ ಅವನು ನೆನ್ನೆ ಸಹ ಇವಳನ್ನ ಸ್ವಾತಿನ ಕರ್ಕೊಂಡು ಹೋಗ್ತಿದ್ದ. ಇವ್ರ ಕೈಸಿಗೆ ಬಿದ್ದು ಇವರು ನಾವು ಕಳ್ಸಲ್ಲ ಅಂತೇಳಿ ಕರ್ಕೊಂಬಂದು ಎಲ್ಲ ಚೆವಿ ಹುಡುಗಿನ ಒಯ್ದು ನೆನ್ನೆ ಸಲ ಒಟ್ಟು ಗಲಾಟೆ ಮಾಡ್ಕೊಂಡವ್ರೆ. ಅದಕ್ಕೇನೆ ಪಾಪ ಅವ್ರ ಅಣ್ಣಯ್ಯ ಇವಾಗ ಬಂದು ಕರ್ಕೊಂಡು ಹೋಗ್ಬಿಡೋಣ, ಏನು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರ ಅಣ್ಣಯ್ಯ ಬತ್ತಿದ್ನಂತೆ. ಪಾಪ ಆಕ್ಸಿಡೆಂಟ್ ಆಯ್ತಂತೆ. ಅದಕ್ಕೇನೆ ಓಡಾಡಕ್ಕೆ ಬರಲ್ಲ, ಬಾರಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರ ಅಮ್ಮಯ್ಯ ಫೋನ್ ಮಾಡಿತ್ತು. ಹೋಗತ್ತ, ಎಂಥ ಕೆಲಸ ಮಾತಾ ಇವಾಗಂತೂ ಬರೇ ಇದೆ ಕಣಮ್ಮ. ಇಂದಿಟ್ಟು ಭಯವಾಗಿರಲ್ಲ ಕಣಮ್ಮ, ಗಾಡಿ ಇಕ್ಕೊಂಡರು ಜೋರಾಗಿ ಹೋಗ್ತಾರೆ. ಮೆಲ್ಲಕ್ಕೆ ಹೋಗ್ಬೇಕು ಕಣಮ್ಮ, ನಿಧಾನವಾಗಿದ್ದೊಟ್ಟು ನಮಗೆ ಒಳ್ಳೇದು. ನಾವು ನಿಧಾನವಾಗಿ ಹೋಗ್ತೀವ ಅಷ್ಟು ಒಳ್ಳೇದು. ನಿಧಾನವಾಗಿದ್ರಿ ಏನೋ ಒಂದು ಈಗ ಜೋರಾಗೆ ಹೋಗೋದ ನಿಧಾನವಾಗಿ ಹೋದ್ರೆ ನಮಗೆ ಒಳ್ಳೇದು. ಏನು ಮಾಡೋದಮ್ಮ, ಬರೇ ಬೆಳ್ಕರಿತಿಲ್ಲ ಬೈಗಾಗ್ತಿಲ್ಲ ಅಂತ ಕೇಳಿನ ಸಾಕಾಗುತ್ತೆ. ಇಂಥವಾಗಬಾರ್ದಮ್ಮ ತಾಯಿ, ಯಾರಿಗೆ ಆಗಲಿ ಯಪ್ಪ ಅಂಥದ್ದು ಬೇಡಮ್ಮ ತಾಯಿ. ನೀನೇನೇನು ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣನಿಗೆ ಏನಾಯ್ತು ಏನೋ. ತಗೋಬೇಡ ಬಿಡು, ಏನಾಗಿರಲ್ಲ. ಅಲ್ಲೇ ತಾನೇ ಊರಾಗೆ ಅಂಥದ್ದೇನಾಗಿರಲ್ಲ. ಸುಮ್ಕಿರು, ಚೆನ್ನಾಗಿ ಆಗ್ತಾನೆ. ಈಗ ಬಿದ್ದಿರ ಇದಕ್ಕೆ ಒಂಥರ ಅವರಿಗೆ ಭಯವಾದಂಗೆ ಆಗಿರುತ್ತಲ್ಲ, ಅದಕ್ಕೆ ಓಡಾಡಕ್ಕೆ ಬರ್ದಂಗೆ ಆಗಿರುತ್ತೆ ಅಷ್ಟೇನೆ. ಚೆನ್ನಾಗಿರ್ತಾನೆ ಬಿಡು, ನಿಮ್ಮ ಅಣ್ಣಗೆ ಏನಾಗಿರಲ್ಲ. ಅಮ್ಮ ಓಡಾಡಕ್ಕೆ ಬರಲ್ಲ ಅಂತ ಹೇಳ್ತು. ಓಡಾಡಕ್ಕೆ ಬರಲ್ಲ ಅಂತ ಹೇಳ್ತು. ಓಡಾಡಕ್ಕೆ ಬರಲ್ಲ ನಿಮ್ಮ ಅಣ್ಣಗೆ ಅಂತ ಹೇಳ್ತಾ ಅಮ್ಮಯ್ಯ. ನನಗೆ ತುಂಬ ಬೇಜಾರಾಗ್ತೈತೆ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹೋಗ್ತೀವಾಗ ನೀನು ಮತ್ತೆ ಹೋಗ್ಬೇಕು. ಮತ್ತು ನಮ್ಮ ಅಣ್ಣಗಿನ್ನ ಯಾರಿದ್ದಾರೆ ನಮ್ಮ ಅಣ್ಣಗೆ ನಾನೇ ಹೋಗ್ಬೇಕು. ಮತ್ತೆ ಇನ್ನೇನು ಮಾಡೋದು? ಇನ್ಯಾರಿದ್ದಾರೆ ನಮಗೆ? ಮತ್ತೆ ನೀನು ಹೋಗತ್ತೆ. ಸರಿ ಆಯ್ತು ಹೇಳಿ, ನಾನು ಬರ್ತೀನಿ. ಹೋಗೋಕ್ಕಾಗುತ್ತೆ? ಬಾ ಹೊಡ್ ಬಾ. ಯಾತನಂತ ಅಮ್ಮದಿದ್ರೆ ನಿನ್ನ ಕೈಯಾಗ ಈಟ ಇದ್ರೆ ತಕೊಂಡು ಹೋಗ. ನೀನೇನು ಮಾಡೋಣ ಭಾಗ್ಯಮ್ಮ, ಹೋಗ್ಬರ್ತೀವಿ ಕಣೆ. ಮತ್ತೆ ಹೋಗ್ಬೇಕು ಹೇಳಕ್ಕ, ಯಾರಿಗಾನೇ ಆಗಲಿ ಸಂಬಂಧಿಕರಿಗೆ ಕಷ್ಟ ಅಂದಮೇಲೆ ಹೋಗ್ಬೇಕು. ಅವರು ಬರಬೇಕು, ನಾವು ಹೋಗ್ಬೇಕು. ಯಾವುದ್ರಾಗ ಹೋಗ್ಲಿಲ್ಲ ಅಂದ್ರೆ ಕಷ್ಟಾಗ ಮಾತ್ರ ಯಾರಿಗೆ ಆಗಲಿ ಹೋಗ್ಬೇಕು. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು. ಇನ್ನೇನು ಮಾಡೋಕ್ಕಾವತ್ತು? ಹೋಗ್ರಿ. ತಂಗಿ ಆದವಳು ಇವಳು ಹೋಗ್ಲಿಲ್ಲ ಅಂದ್ರೆ ಪಾಪ ಅವ್ರ ಅಮ್ಮ ಒಂದು ಏನು ಮಾಡೋಣ. ಈಗಿನ ಮಾತಾಡ್ದ ಫೋನಾಗ ಬಂದು ಅವ್ರ ಕಣ್ಣೆದ್ರಿಗೆ ಎಳ್ಕೊಂಡು ಬರ್ತೀನಿ ಅಂತಂದ. ಈಗ ಎಳ್ಕೊಂಡು ಬರ್ತೀನಿ ಬಂದು ಅಂತ ಹೇಳ್ದ. ಆದರೆ ಇಂಥ ವಿಷಯ ಕೇಳ್ದಂಗೆ ಆಗ್ಬಿಡ್ತಲ್ಲಪ್ಪ. ಎಂಥ ವಿಷಯ. ಅಯ್ಯೋ ನಮ್ಮ ಅಣ್ಣ ಏನಾಯ್ತು? ಈಗಿನ್ನ ಫೋನ್ ಮಾಡಿದ್ದ, ಬತ್ತೀನಿ ಜೀವಿತ, ಅವ್ರ ಕಣ್ಣೆದ್ರಿಗೆ ಎಳ್ಕೊಂಬತ್ತೀನಿ ಅಂತ ಹೇಳ್ದ. ಆದರೆ ಇವಾಗ ನೋಡಿದ್ರೆ ಇಂಥ ಸುದ್ದಿ ಕೇಳ್ದಂಗಾತು. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಅಯ್ಯೋ ನಮ್ಮ ಅಣ್ಣಗೆ ಏನಾಯ್ತೋ ಏನೋ. ಅವ್ರ ಕಣ್ಣೆದ್ರಿಗೆ ಎಳ್ಕೊಂಡು ಹೋಗ್ತೀನಿ ಬತ್ತೀನಿ ಅಂತ ಜೋರಾಗಿ ಬತ್ತಿದ್ನೇನ, ಬಿದ್ದ ಗಾಡೆಗೆ. ಏನು ಮಾಡೋದಪ್ಪ ಇವಾಗ? ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.